ಈ ದಿನ ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬೈರಗನಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆ ಇತ್ತು. ಅದರಂತೆ ಇವತ್ತು ಅಧ್ಯಕ್ಷರ ಚುನಾವಣೆಯಲ್ಲಿ ನಾಮಪತ್ರವನ್ನು ಒಬ್ಬರು ಅನುಸೂಚಿತ ಜಾತಿ ಪರಿಶಿಷ್ಟ ಜಾತಿಯವರು ಸಲ್ಲಿಸಿದ್ದಾರೆ. ಇನ್ನು ಯಾವುದೇ ಅರ್ಜಿಗಳು ಬರಲಿಲ್ಲ. ಆಮೇಲೆ ನಾಮಪತ್ರ ಪರಿಶೀಲನೆ ಎಲ್ಲ ಆಯಿತು. ಅದರಲ್ಲಿ ಸಿಂಧುವಾಗಿದೆ, ಕರೆಕ್ಟಾಗಿದೆ. ಆಮೇಲೆ ಅದು ವಾಪಸ್ಸು ಸಹ ಪಡೆಯಲಿಲ್ಲ. ಹಾಗಾಗಿ ಇಲ್ಲಿ 9 ಜನ ನಮ್ಮ ಗ್ರಾಮ ಪಂಚಾಯತಿ ಗೌರವಾನ್ವಿತ ಸದಸ್ಯರುಗಳು ಹಾಜರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ಇವರನ್ನು ನಾವು ಆಯ್ಕೆ ಮಾಡಲಾಗಿದೆ. ಅವರ ಹೆಸರು ಚಿನ್ನ ವೆಂಕಟರಮಣಪ್ಪ, ತಂದೆ ನಲ್ಲಪ್ಪ, ಬೈಕೊತ್ತೂರು ಒಬ್ಬರೇ ಅರ್ಜಿ ಸಲ್ಲಿಸಿದ್ದು ಇವರನ್ನು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಂತೇಳಿ ಘೋಷಣೆ ಮಾಡ್ತಾ ಇದ್ದೀವಿ. ಒಟ್ಟು ಎಷ್ಟು ಸದಸ್ಯರು? ಒಟ್ಟು 16 ಸದಸ್ಯರು ಗ್ರಾಮ ಪಂಚಾಯತಿಯಲ್ಲಿದ್ದರು. 9 ಜನ ಗೌರವಾನ್ವಿತ ಸದಸ್ಯರು ಹಾಜರಾಗಿದ್ದಾರೆ. ಈ ಒಂದು 7 ಜನ ಗೈರು ಹಾಜರಾಗಿದ್ದಾರೆ. ಒಂದು 6 ತಿಂಗಳು 7 ತಿಂಗಳು ಇದೆ. ಅಲ್ಲಿವರೆಗೂ ಇವರೇ ಮುಂದುವರಿತಾರೆ. ನಮಸ್ಕಾರ. ನಾನು ಹೊಸದಾಗಿ ಈ ಒಂದು ಪಂಚಾಯತಿಗೆ ಮೆಂಬರ್ ಆಗಿ ಆಯ್ಕೆ ಆಗಿದ್ದೀನಿ. 2-3 ತಿಂಗಳಾಯಿತು. ಇವತ್ತು ಒಂದು ಒಳ್ಳೆಯ ದಿನ ಅನ್ಬೋದು. ಹೊಸದಾಗಿ ಅಧ್ಯಕ್ಷರಾಗಿ ನಾವು ಚಿನ್ನ ವೆಂಕಟಣ್ಣವರು ಮತ್ತು ಸಲ್ಮಾ ಉನ್ನೀಸ್ ಅವರು ಇವತ್ತು ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಭಜನ್ರವರು ಮತ್ತು ಜಗನ್ನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಅವಿರೋಧವಾಗಿರುವಂಥ ಒಂದು ಆಯ್ಕೆಯಾಗಿರ್ತಾರೆ. ಅವರೆಲ್ಲರಿಗೂ ಸಹ ನಮ್ಮ ಸದಸ್ಯರ ಪರವಾಗಿ ಅವರಿಗೆ ಮೊಟ್ಟಮೊದಲನೇ ಬಾರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಪಂಚಾಯಿತಿಯಲ್ಲಿ ಯಾವುದೇ ಕೆಲಸಗಳಾಗಿರಲಿ ನಿಷ್ಪಕ್ಷಪಾತವಾಗಿ ಎಲ್ಲರೂ ಸಹ ಒಳ್ಳೆಯ ಕೆಲಸಗಳನ್ನು ಮಾಡಿ ನಮ್ಮ ಪಂಚಾಯಿತಿಯನ್ನು ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವುದು ನಮ್ಮೆಲ್ಲರ ಉದ್ದೇಶ ಆಗಿರುತ್ತೆ. ಅದಕ್ಕೆ ತಾವೆಲ್ಲರೂ ಸಹ ಸಹಕಾರ ಕೊಡ್ತೀರಿ ಅಂತ ಭಾವಿಸ್ತಾ ನನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ವೆಂಕಟರಮಣಪ್ಪನವರಿಗೆ ಅಭಿನಂದನೆಗಳು. ಅದೇ ರೀತಿಯಾಗಿ ಇವರು ಅಧ್ಯಕ್ಷರಾಗಲು ಸಹಕರಿಸಿದ ಎಲ್ಲ ಪಂಚಾಯತಿ ಮೆಂಬರ್ಗಳಿಗೂ ಅಭಿನಂದನೆಗಳು. ಮತ್ತು ಇಲ್ಲಿ ಸೇರಿರುವಂತಹ ಎಲ್ರಿಗೂ ಮತ್ತು ಚುನಾವಣಾ ಸಿಬ್ಬಂದಿಗೂ, ಗ್ರಾಮ ಪಂಚಾಯತಿ ಸಿಬ್ಬಂದಿಗೂ ಹಾಗೂ ಪತ್ರಕರ್ತರಿಗೂ ಎಲ್ರಿಗೂ ಅಭಿನಂದನೆಗಳು. ನಮ್ಮ ಪಂಚಾಯಿತಿಯಲ್ಲಿ ಏನೇ ಸಮಸ್ಯೆಗಳಿದ್ರು ನಾವು ಪಕ್ಷಾತೀತವಾಗಿ ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಚರಂಡಿಗಳ ಸ್ವಚ್ಛತೆ ಇರಬಹುದು, ಮತ್ತು ಬೀದಿ ದೀಪಗಳಿರ್ಬೋದು, ಎಲ್ಲ ಸಮಸ್ಯೆಗಳನ್ನು ನಾವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತೇವೆ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸ್ತೀವಿ. వాట్సాప్ నిలుచుకొని పోతానండి నేను అందుకే నమస్కారం చేస్తాను.